ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಸ್ ಆಫ್ ಮನೆ. ಇವತ್ತು ನಮ್ಮ ಕಿಚನ್ನಲ್ಲಿ ನಾನು ಕ್ರಿಸ್ಪಿ ಆನಿಯನ್ ಪಕೋಡ ಮಾಡ್ತಿದ್ದೀನಿ. ಮಳೆ ಇರಲಿ, ಚಳಿ ಇರಲಿ ಅಥವಾ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ತಿನ್ಬೇಕಂತೇಳಿ ದಿಸ್ ಈಸ್ ದ ಪರ್ಫೆಕ್ಟ್ ಚಾಯ್ಸ್ ಅಂತಲೇ ಹೇಳ್ತೀನಿ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೊದಲಿಗೆ ಒಂದು 2ರಿಂದ 3 ದಪ್ಪ ಈರುಳ್ಳಿನ ತಿನ್ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದನ್ನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡಿ, ಮೀನ್ಸ್ ಮ್ಯಾಶ್ ಅಂತಂದರೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಆಗ ಸ್ವಲ್ಪ ಆನಿಯನ್ ನೀರು ಬಿಟ್ಕೊಳ್ಳುತ್ತೆ. ಮತ್ತು ಇದರಿಂದ ಆನಿಯನ್ ನೀರು ಬಿಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಪಕೋಡ ಬರುತ್ತೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಿಗೆ ಮತ್ತು ಓಂಕಾಳು, ಬಿಸಿ ಬಿಸಿ ಕಾದಿರೋ ಅಂಥ 2 ಸಣ್ಣ ಸೌಟಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ. ಇದರಿಂದ ಪಕೋಡ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ತುಂಬ ಟೇಸ್ಟಿಯಾಗೂ ಇರುತ್ತೆ. ಅದ್ರ ಜೊತೆಗೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇವಾಗ ನಾನು. ಆಮೇಲೆ ಚಿಟಿಕೆ ಸೋಡಾ ಇಷ್ಟನ್ನು ಹಾಕಿ ಸ್ವಲ್ಪ ಕಲಿಸ್ಕೋಬೇಕು. ಇದರಲ್ಲಿ ಸ್ಪೆಷಲ್ ಇಂಗ್ರೀಡಿಯೆಂಟ್ ಆಗಿ ಇವತ್ತು ನಾನು ನುಗ್ಗೆ ಸೊಪ್ಪನ್ನ ಬಳಸಿದ್ದೀನಿ. ಅದನ್ನು ನೀವು ಸ್ಕಿಪ್ ಕೂಡ ಮಾಡ್ಬೋದು. ಖಾರಕ್ಕೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಅಚ್ಚ ಖಾರದ ಪುಡಿ. ಇದನ್ನೆಲ್ಲ ನೀರು ಹಾಕದೆ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ, ಯಾಕೆ ಅಂತಂದರೆ ನಮಗೆ ಈರುಳ್ಳಿನೇ ನೀರು ಬಿಟ್ಟಿರುತ್ತೆ, ಬೇಕಾದಾಗ ಮಾತ್ರ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಈ ಹದಕ್ಕೆ ನೋಡಿ, ಇಷ್ಟು ಹದ ಇರಬೇಕು ಪಕೋಡ ಮಾಡಬೇಕಂತಂದರೆ. ತುಂಬ ತೆಳುವಾದರೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿ ಆದರೂ ಚೆನ್ನಾಗಿರಲ್ಲ. ಈ ಹದಕ್ಕೆ ಬಂದರೆ ಪಕೋಡ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಕಾದಿರೋ ಅಂಥ ಎಣ್ಣೆಯಲ್ಲಿ ಸ್ವಲ್ಪನೇ ಕಲಸಿರೋ ಅಂಥ ಹಿಟ್ಟನ್ನು ಬಿಡ್ತಾ ಹೋಗಿ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಹೊತ್ತಿಟ್ಕೋಬೇಕಾಗತ್ತೆ. ಇದು ಈಗ ಏನು ಜಾಸ್ತಿ ನೊರೆ ಬರ್ತಾ ಇದೆ, ಇದೆಲ್ಲ ಹೋಗಿ ಫುಲ್ಲು ತಣ್ಣಗಾಗತ್ತೆ. ಮತ್ತು ಈರುಳ್ಳಿ ಪಕೋಡ ಥರ ಬ್ರೌನ್ ಕಲರ್ ಟರ್ನ್ ಆಗ್ತಾ ಹೋಗುತ್ತೆ. ಆಗ ಸ್ವಲ್ಪ ಹೀಟ್ನ ಜಾಸ್ತಿ ಮಾಡಿದ್ರೆ ಕ್ರಿಸ್ಪಿ ಆಗುತ್ತೆ ಪಕೋಡ. ಈ ಪಕೋಡ ಕ್ರಿಸ್ಪಿ ಔಟ್ಸೈಡ್, ಸಾಫ್ಟ್ ಇನ್ಸೈಡ್. ಆ್ಯಂಡ್ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ಲೇವರ್ಸ್ ಆಫ್ ಮನೆಗೆ.